ಬಾಬು ಅಟ್ಟೆ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಆಗ್ತದೆ ಬಿಡ್ಲ ಬಾಬು. ಅದಾಗದೆ ನೋಡಿಲೆ, ಅದಾಗದೆ ಆಗಕ್ಕಿಲ್ಲ, ನಾವೇ ತಗೊಂಡೋಗ್ಬೇಕು. ಹಂಗಂತೀಯ? ಹ್ಞೂ ಬಾಬು. ಮತ್ತೆ ನಿಂತ ಒಂದು ವಿಷಯ ಕೇಳ್ತೀನಿ, ಕೇಳ. ಏನು ಅನ್ಕೋಬಾರ್ದು. ಏನು ಅನ್ಕೊಳಕಿಲ್ಲ, ಕೇಳ. ಈ ನಿನಗೆ ಮ್ಯಾಕ್ಸಿ ಬಗ್ಗೆ ಏನು ಅನ್ನಿಸ್ತದ? ಅವನು ಪರದೇಶದವನಾದ್ರು ಒಳ್ಳೆ ಹುಡುಗ. ಒಳ್ಳೆ ಹುಡುಗ ಸರಿ, ಅವನು ಹೊರದೇಶದಿಂದ ಇಲ್ಲಿಗೆ ಬಂದವನು, ಇಲ್ಲಿ ಹುಡುಗಿನ ಮದುವೆ ಆಯ್ತಾನೆ ಅಂತ ಅಂದಾಗ ಅದ ಅವರು ಇಷ್ಟಕ್ಕಲ್ಲ. ಬಾಬು ಬೇರೆಯವ್ರ ವಿಷಯ ಬಿಟ್ಟಾಕೋ. ಈಗ ನಿನಗೆ ಒಬ್ಳು ಮಗಳಿದ್ದಾಳೆ ಅಂತ ಅನ್ಕೋ, ಅವಳು ಪಾರಿನವಳನ್ನ ಮದುವೆ ಆಯ್ತೀನಿ ಅಂತಂದ್ರೆ ನೀನೇನು ಮಾಡ್ತೀಯ? ಅವ್ರ ಸಂಪ್ರದಾಯನೇ ಬೇರೆ, ನಮ್ಮ ಸಂಪ್ರದಾಯನೇ ಬೇರೆ ಕಣ. ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗಿಲ್ಲ. ಬಾಬು ಪಕ್ಕ ಹಾಕಿಲ್ಲ ತಾನೆ? ಖಂಡಿತ ಆಗಿಲ್ಲ ಕಲ. ಸದ್ಯ ನನ್ನ ದಾರಿಗೆ ಅಡ್ಡ ಇಲ್ಲ. ಬಾಬು ನಿನ್ ತಾವ ಇನ್ನೊಂದು ವಿಷಯ ಕೇಳಲ್ಲ? ಖಾಲಿ ಆಗೋದ್ರೊಳಗಡೆ ಏನೇನು ಕೇಳ್ತೀವಿ ಎಲ್ಲ ಕೇಳ್ಕೊಂಡು. ಬಾಬು ನಿನಗೆ ಸಾನ ನೋಡ್ರೆ ಕರುಳು ಚುರುಕನಲ್ವೇ? ಬರೀ ಚುರುಕು ಅಷ್ಟೇ ಅಲ್ಲ ಕಲ, ಹೊಟ್ಟೆಲ್ಲಿ ಬೆಂಕಿ ಇಟ್ಟಂಗೆ ಆಯ್ತದೆ. ಭಾಳ ಬದುಕಬೇಕಾದವಳು, ಅವಳ ಜೀವನ ಹಿಂಗೆ ಆಗೋಯ್ತು ನೋಡು. ಪಾಪ ಬಾಬು, ಬಾಳಿ ಬದುಕಬೇಕಾದವಳು ಒಲೆ ಮುಂದೆ ಬೇಯ್ತಾವಳೆ. ಹೋಗಲ್ಲ ಇದಾರಲ್ಲ ಪಾಪ, ಆ ಮುಳ್ಳಿ ಮೇಟ್ರು ನನ್ನ ಮಗಳಿಗೆ ಹಿಂಗೆ ಮಾಡಬಾರ್ದಾಗಿತ್ತು. ಏನು ಮಾಡೋಕ್ಕಾಯ್ತದೆ, ಎಲ್ಲ ವಿಧಿನೇ. ಬಾಬು ನೀನು ಮನ್ಸು ಮಾಡಿದ್ರ ವಿಧಿನೇ ಬದಲಾಯಿಸ್ಬೋದು ಅಂತೀನಿ. ಅದು ಹೆಂಗ್ಲಾಯ್ತದೆ? ಸಾನನ್ಗೆ ಇನ್ನೊಂದು ಮದುವೆ ಮಾಡಿಸಿದ್ರೆ ಆಯ್ತದೆ. ಈ ವಿಷಯ ನನ್ನ ತಲೆಗೆ ಉಳ್ದಿರ್ಲಿಲ್ಲ ಕಳ. ಬಾಬು ಹೋಳ್ಸಕ್ಕೆ ಅಂತ ನಾನು ಇವನೇ. ಬಾಬು ನೀನು ಹೂ ಅಂತ ಒಪ್ಕೊಂಡ್ರೆ ಸಾನನ್ನ ನಾನು ಮದುವೆ ಆಗ್ತದೆ. ಎಂಥ ದೊಡ್ಡ ಮನ್ಸು ಕಲ್ಲ ನಿಂದು. ನನ್ನ ಮಗಳಿಗೆ ಭಾಳ ಕೊಡ್ತೀನಿ ಅಂತ ಇದೆಯಲ್ಲೋ. ಗ್ರೇಟ್. ನೀನು ದೇವರು. ನೀನು ಇನ್ಮೇಲೆ ಏನ ಅಳಿಮಯ ಕಳ್ಳಿ. ಬಾಬು ನೀನು ತಿಟ್ವಲ್ಲಿ ಒಪ್ಕೊಂಬಿಟ್ಟ? ಕುಡಿದಿಲ್ಲ ಅಮೃತ. ಇದ್ರ ಮೇಲೆ ಹಣೆ ಇಟ್ಟು ಹೇಳ್ತಿದ್ದೀನಿ, ನೀನು ನನ್ನ ಅಳಿಮಯ ಕಾಳಿ. ಬಾಬು ನೀನು ಒಪ್ಕೊಂಬಿಟ್ರೆ ಮುಗಿದು ಬಿಡು. ಬಾಬು ಈಗ ಅರ್ಜೆಂಟ್ ನಿನ್ನ ಬಾಯಿಗೆ ಸಿಹಿ ಹಾಕ್ಬೇಕು ಅನಿಸಿದೆ, ಹಾಗೆ ಅದಿಲ್ಲ ಕಳೆ ಬಿಡ್ತೀನಿ. ಬಾಬು ನೀನು ಒಪ್ಕೊಂಡ್ಮೇಕೆ ಮುಗಿದ್ಬಿಡು. ಇನ್ನು ಮ್ಯಾಕ್ ನೋಡ್ತಿರೋ ಸಾರ ನಾನು ಹೆಂಗೆ ನೋಡ್ಕೋತೀನಿ ಅಂತ. ಬಾಬು ಸಾನ ನೆಲದ ಮೇಲೆ ಕಾಲು ಹಾಕ್ಬಾರ್ದು, ಹಂಗೆ ನೋಡ್ಕೋತೀನಿ. ಅದೇ ನೊಂದ್ಕೊಂಡ್ಬಿಡು ಒಳಕಲ್ಲ. ಇಲ್ಲ ಬಾಬು ಖಂಡಿತವಾಗ್ಲೂ ನಡ್ಸಲ್ಲ. ಬಾಬು ನೀನನ್ನು ಒಪ್ಕೊಬಿಟ್ಟೆ, ಆದರೆ ಸಾನ ಇನ್ನೂ ಒಪ್ಕೊಂಡಿಲ್ವಲ್ಲ? ಒಪ್ಸೋ ಬಾಬು ನನಗೆ ಒಪ್ಸೋಕ್ಕೆ ದಿಗ್ಲಾಯ್ತದೆ ಅಂತಲ್ವೇ ನಿನಗೆ ಒಪ್ಸೋಕೆ ಹೇಳಿದ್ದು? ಬಾಬಾ ಬಾಬು ನನ್ನ ಮುದ್ದು ಬಾಬಾ ಅಲ್ವೇ, ನೀನೇ ಹೆಂಗನ ಮಾಡಿ ಸಾನಂತ ಮಾತ್ರ ಒಪ್ಸ್ಬಿಡು.
ಅಷ್ಟೇ ತಾನೇ ಹಚ್ತೀನಿ ಮೇಲೆ ಬಾಬು ಬರೀ ಬಾಯ್ನಾಗ ಹೇಳಿದ್ರೆ ಹಾಕಿಲ್ಲ. ಇಲ್ಲಡ ಇನ್ನ ಸಾನಂಗ್ ಕೇಳಿ ಕೊಟ್ಟು ನಾನು ಒಪ್ಕೊಳಕ್ ಹೇಳು. ಅವಳು ನಾನು ಒಪ್ಕೊಂಡ್ರೆ ಇನ್ನ ಅವಳು ಬೆರಳಿಗೆ ಹಾಕೊಳಕ್ ಹೇಳು. ತಾನೆ ಕಲೆ ನಾಳೆ ಓದ್ತಾರೆ ಇದನ್ನ ಅವಳು ಕೊಟ್ಟು ಬೇಳೆ ಹಾಕ್ಸಿ ಒಪ್ಪಿಸ್ತೀನಿ ಒಪ್ಪಿಸ್ತೀನಿ. ಬಾಬು ಬಾವ ಅಂದ್ರೆ ನನ್ ಮುದ್ದು ಬಾವ. ಕುಡ್ದಿದ್ಯಾ ಬಾಯಿ ವಾಸನೆ ಹೊಡ್ದಿದೆ ಅಷ್ಟು ಹತ್ರ ಬರ್ತೀಯಲ್ಲ. ಕುಡ್ದಿನ ಏ ಬಾಬು ನನಗೆ ಕುಡ್ದಷ್ಟೇ ಖುಷಿ ಆಯ್ತದೆ. ಯೋನಯ್ಯ ಹೊಸ ಮೆಸಗ್ ಬೇಕಾದೆಲ್ಲ ತಗೊಂಡಿದ್ಯಾ ಸಾಮಾನು? ಎಲ್ಲ ತಗೊಂಡಿದ್ದೆ. ಯೋನಾಯ್ತು ಇದ್ಯಾಕೆ ಹಿಂಗ್ ತೂಗಾಡ್ತಿದ್ಯೆ? ನಿದ್ದೆಗಣ್ಣು ಹೋಗ್ಬಿಟ್ಟೆ. ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವೇ? ಏನಿಲ್ಲ ನಾನು ಸರಿಯಾಗಿವ್ನಿ. ಏನೋ ಗೊತ್ತಾಯ್ತಲ್ಲ ವಾಸನೆನಾ? ಹಂಗೇನಿಲ್ಲ ಬಿಟ್ಟಮ್ಮೆ, ಸುಮ್ಕೆ ಏನೇನೋ ಹೇಳ್ಬೇಡ. ನೋಡು ನೆಲ ಸರಿಗಿಲ್ಲ, ಕಾಲು ಸ್ವಲ್ಪ ತಡಬರ್ಸ್ತು. ಅಲ್ಲ ಕಣಯ್ಯ, ಈ ಸೀಮೆಣ್ಣೆ ಎಲ್ಲೋ ಚೆಲ್ಲೋಗಿರ್ಬೇಕು ಕಣಪ್ಪ. ಈ ಪಾತ್ರೆಗಳಲ್ಲಿತ್ತಲ್ಲ ಮಧ್ಯದಲ್ಲಿ ಸೀಮೆಣ್ಣೆ ಬಾಟ್ಲಿತ್ತು, ಬಿದೋಗಿತ್ತು, ಪಾತ್ರೆಗೆ ಅಂಟ್ಕೊಂಡೈತೆ. ಅದಕ್ಕೆ ವಾಸನೆ ಬರ್ತದೆ. ಎಲ್ಲೋ ನಿನ್ನೆ ಕುಡ್ದಿದ್ ವಾಸನೆ ಗೊತ್ತಾಗೋಯ್ತು ಅಂದ್ಕೊಂಡೆ. ಸತ್ಯ ಪುಟ್ಟಮ್ಮಿಗೆ ಗೊತ್ತಾಗಿಲ್ಲ. ಹಾಳಾದು ತಲೆ ಭಾರ ಇಳ್ತಾನೆ ಇಲ್ಲ. ಅಕ್ಕ, ಹೊಸ ಮೆಸ್ ಪೂಜೆಗೆ ಈ ಡ್ರೆಸ್ ಚೆನ್ನಾಗಿದ್ಯಾ? ನೀನು ಹೆಂಗೆ ಇದ್ರು ರಾಜ್ಕುಮಾರಿ ಹಂಗೆ ಕಾಣ್ತೀಯ. ಇದೇ ಖುಷಿಗೆ ಸೆಲ್ಫಿ ತಗೊಳ್ಳೋಣ ಬಾ. ಅವೇ ಶುಭೋದಯ ಕಣವೇ. ಇವನ್ಲ ಈಡ್ ಬಿರ್ನೆ ಬಂದ್ಬಿಟ್ಟಿದ್ಯಾ? ಇದು ನಿಂಗೆ ಕೇಳ್ತೀಯಾ? ಇವತ್ತು ಮೆಸ್ ಓಪನಿಂಗ್ ಪೂಜೆ ಅಲ್ವೇ, ಅದಕ್ಕೆ. ಸರಿ ಆಯ್ತು ಬಿಡು, ನಾವೆಲ್ಲರೂ ಒಟ್ಟಿಗೆ ಹೊರಡು. ಇದೇನಿದು ಸಹನ ಬೆರಳ್ನಾಗೆ ನಾನು ಕೊಟ್ಟಿರೋ ಉಂಗುರ ಹಾಕೊಂಡೋಳ ಇಲ್ವಾ ಅಂತ ಗೊತ್ತಾಯ್ತಿಲ್ವಲ್ಲ. ಅವೇ ಇದೇನವೇ ಕೈಗೆಲ್ಲ ಬಣ್ಣ ಮೆತ್ಕೊಬಿಟ್ಟಿದ್ಯಾ? ಬಣ್ಣ ತುಂಬ್ತಾ ಇದೀನಿ, ಬಣ್ಣ ಆಗೈತೆ. ಆದ್ರೂ ಪರವಾಗಿಲ್ಲ, ನಿನ್ನ ಕೈನಾಗೆ ಬಣ್ಣ ಹೆಂಗೆ ಕಾಣುತ್ತೆ ಅಂತ ತೋರ್ಸವೆ. ಒಂದ್ಕಿಂತ ತೋರ್ಸವೆ. ಹೆಂಗ್ ಕಾಣ್ತಾ ಇದೆ? ಬಣ್ಣ ತುಂಬ್ತಾ ಇದೀನಿ, ಕೈಯೆಲ್ಲ ಬಣ್ಣ ಆಗಿರ್ತೈತೆ. ಅವೇ ಆದ್ರೂ ಪರವಾಗಿಲ್ಲ, ಒಂದ್ಕಿಂತ ತೋರ್ಸು ನೋಡು. ನೋಡ್ದ, ಈಗ್ಲಾದ್ರೆ ನನ್ನ ಬಣ್ಣ ತುಂಬಕ್ ಬಿಡ್ಲಾ? ಸಹನ ನಾನು ಕೊಟ್ಟಿರೋ ಉಂಗುರನ ಹಾಕೊಂಡೇ ಇಲ್ಲ. ಹಂಗಾರೆ ಸಹನ ನನ್ನ ಮ್ಯಾಕೆ ಪಿರುತಿ ಇಲ್ವಾ? ಇಲ್ಲ ಬಾವ ನಾನು ಕೊಟ್ಟಿರೋ ಉಂಗುರನ ಕೊಟ್ಟೇ ಇಲ್ವಾ? ಹೆಂಗಣ್ಣ ಒಳಗಡೆ ಇನ್ನೂ ಪಾತ್ರೆ ಐತೆ, ತಗೊಂಡ್ನೋಡಿ.
ಏಯ್ ಇಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡ್ತಿದ್ಯಾ? ಬಾ ಗಾಡಿ ಸಾಮಾನು ತುಂಬ. ಏ ಬಾಬು ಬಾಯಲ್ಲಿ ನಿಂತ್ಕೊಳ್ಳಿ. ಏನಿಲ್ಲ ಬಾಬು ನೆನ್ನೆ ನಾನು ಹೇಳಿದ್ದು ಸಾನಂಗೆ ಹೇಳ್ದ ಇಲ್ವಾ? ಸಾನಂಗೆ ನಾನು ಏನು ಹೇಳ್ಬೇಕಾಯ್ತಾ? ಏ ಬಾಬು ಸುಮ್ಕೆ ತಮಾಷೆ ಮಾಡಬೇಡ. ಹೇಳ್ದ ಇಲ್ವಾ ಅಷ್ಟು ಹೇಳು. ಒಳ್ಳೆ ಕಥೆ ಆಯ್ತಲ್ಲ ನಿಂದು. ನೀನು ಏನು ಹೇಳಿದೆ, ನಾನು ಸಾನಿಂಗೆ ಏನು ಹೇಳ್ಬೇಕಾದ್ರೆ. ಬಾಬು ನಿನಗೆ ಗಡತ್ತ ಕುಡ್ದಲ್ಲ ಅದಾರು ನೆನಪಿದೆಯಾ ಇಲ್ವಾ? ಹಾಂ, 2 ಪೆಗ್ ಕುಡಿಯೋರ್ಗೂ ನೆನಪಿತ್ತಗಲ್ಲ. ಆಮೇಲೆ ಏನಾಯಿತು ಗೊತ್ತಿಲ್ಲ, ತಾನೇ ಸ್ಟ್ರಾಂಗ್ ಬಾಟ್ಲು ತಂದುಬಿಟ್ಟಿದ್ದೆ. ಬಾಬು ನೆನ್ನೆ ನಾನು ನನ್ನ ಜೀವನದ ಬಗ್ಗೆ ಎಲ್ಲ ಹೇಳ್ಕೊಳಲ್ಲ, ಅದು ಯಾವುದೂ ನೆನಪಿಲ್ವಾ ನಿನಗೆ? ಇಲ್ಲ ಕಲ. ಹೋಗ್ಲಿ ಬಾಬು, ನಾನು ನಿನಗೆ ನೆನ್ನೆ ಏನೋ ಒಂದು ಕೊಟ್ಟನಲ್ಲ ಅದಾರು ನೆನಪಿದೆಯಾ ಇಲ್ವಾ? ಕಿತ್ತಾನಲ್ಲ ಹೇಳೋದು. ನೀನು ಹೇಳಿದ್ದು ನೆನಪಿಲ್ಲ, ನೀನು ಕೊಟ್ಟಿದ್ದು ನೆನಪಿಲ್ಲ. ಈ ತಲೆ ಒಂದು ಸಿಡಿತೈತೆ ಒತ್ತಾರೆಯಿಂದ. ಹೌದು, ಏನೆಲ್ಲ ಕೊಟ್ಟೆ ನೇನೆ ನನಗೆ? ಇನ್ನೊಂದು ಬಾಟ್ಲಿ ಏನಾರ ಕೊಟ್ಟ? ಬಾಬು ನಿನ್ಗೆ ಅದು ಬೇರೆ ಕೊಡ್ತಾರೆ. ಕೊಡಿಲ್ಲ ಉಂಗ್ರ ಇಲ್ಲಿ. ಕಾಳಿ, ನನಗೆ ಉಂಗುರ ಕೊಟ್ಟಿದ್ದಕ್ಕಲ್ಲ. ನನಗೆ ಉಂಗುರ ಕೊಡೋಷ್ಟು ಪ್ರೀತಿ ಏನೋ ನಿಮಗೆ ಕಾಳಿ? ಅಯ್ಯೋ ಬಾಬು ಪ್ರೀತಿನಿಲ್ಲ ಗೀತಿನಿಲ್ಲ, ಆ ಉಂಗ್ರ ಕೊಡಿಲಿ. ಯಾವುದು ಉಂಗುರ? ಏ ಕೈನ ಉಂಗ್ರ ಮಾಡ್ಕೊಂಡು ಯಾವ ಉಂಗ್ರ ಅಂತ ಕೇಳ್ತಿದ್ಯಾ? ಅಯ್ಯ ಎಲ್ಲೋದ್ರು ಇವರು? ಯಾವ ಬಂದೆ ಪುಟ್ಟಮ್ಮಿ. ಪುಟ್ಟಮ್ಮಿ, ಎಲ್ಲ ಸಾಮಾನು ಇಟ್ಟೋ ಇಲ್ಲೋ? ಎಲ್ಲ ಇಟ್ಟಾಕಿ. ಅಯ್ಯೋ, ಒಂದು 3-4 ಅಲ್ಲೇ ಉಳ್ಕೊಂಬಿಟ್ಟವೆ. ಏ ಇರೋದು 4, ಅದನ್ನ ಇಡಕ್ಕೂ ಆಗಲ್ವೇ? ಹೋಗ್ ತಗಪ್ಪ. ಏ ಕಾಳಿ ಬರಲಿ. ಈ ಭಾವ ಎಲ್ಲ ಹಾಳು ಮಾಡ್ತು. ನನಗಿನ್ನ ಮೊದಲೇನಾದರೂ ಮಿಕ್ಸಿ ಸಹನಂಗೆ ಪ್ರಪೋಸ್ ಮಾಡ್ಬಿಟ್ರೆ ಏನು ಮಾಡೋದು? ಚೋಟು ಸರಿಯಾಗಿ ಕಟ್ಟೋ ಅದನ್ನ. ಕಾಳಿ ಬೇಗ ಬೇಗ ಮುಗಿಸೋ, ಟೈಮ್ ಆಗುತ್ತೆ. ಮ್ಯಾಕ್ಸಿ ಆ Oh, welcome to your new business world, Hannah. ಸಹನಾ ಬಂದೇನವ? ಇಲ್ಲವ, ಇರ್ಲಿ. ನಮ್ಗೆಲ್ಲ ಅನ್ನ ಹಾಕಿ ಸಾಕ್ತಾ ಇರೋ ಮಾತಾಯಿ ನೀನು. ಒಳ್ಳೇದಾಗ್ಲವ ನಿಮ್ಗೆ. ಅಯ್ಯೋ ಅಜ್ಜಿ, ಹಿಂಗೆಲ್ಲ ಮಾತಾಡಬೇಡಿ. ನಾನೇನು ಸುಳ್ಳು ಹೇಳ್ತಿಲ್ವಲ್ಲ ತಾಯಿ. ನಮ್ಮ ಪಾಲಿಗೆ ನೀನೇ ಅನ್ನಪೂರ್ಣೇಶ್ವರಿ ಅಕ್ಕ. ಚಿಕ್ಕ ಗಾಡಿಯಿಂದ ಜೀವನ ಶುರು ಮಾಡಿ ಈಗ ಮೆಸ್ ಶುರು ಮಾಡಿದೀಯಾ. ನೀನಿನ್ನೂ ಸಾಧಿಸ್ಬೇಕಾಗಿರೋದು ಸ್ಯಾನೆ ಐತೆ ಕಣವ್ವ. ಹೌದ್ರವ್ವ, ನಿಮ್ಮಂಥ ಹಿರಿಯರ ಆಶೀರ್ವಾದ ನನ್ನ ಮಗಳ ಮ್ಯಾಗಿರ್ಬೇಕು. ದ್ಯಾವ್ರ ಮಕ್ಕಳಿಗೆ ಭಕ್ತರ ಆಶೀರ್ವಾದ ಯಾಕೆ ತಾಯಿ? ಅಯ್ಯಯ್ಯೋ, ಎಂಥ ದೊಡ್ಡ ಮಾತು ತಾಯಿ, ಎಂಥ ದೊಡ್ಡ ಮಾತು. ಸಾನಾ ತಗೊಳವೆ, ಕೇಕ್ ಕಟ್ ಮಾಡು. ನಾನಾ? ಇಲ್ಲ ಕಂಡ, ಈ ಮೆಸ್ಸು ಅವನ ಆಶೀರ್ವಾದದಿಂದ ಶುರುವಾಗಿರೋದು. ಅವನ್ನೇ ಕತ್ತರಿಸ್ಲಿ? ಇಲ್ಲ ಕಣವ, ನನ್ನ ಆಶೀರ್ವಾದ ನಿಂಗೆ ಸದಾ ಕಾಲ ಇರ್ತದೆ. ನೀನೇ ಟೇಪ್ ಕತ್ತರಿಸು. ಅವೇ ಶ್ರಮ ಪಡೋ ಕೈನಾಗೆ ಕಟ್ ಮಾಡಿದ್ರೆ ಮೆಸ್ಸಿಗೆ ಆಯಸ್ ಜಾಸ್ತಿ. ತಗ ಟೇಪ್ ಕಟ್ ಮಾಡು. ಹಳೆ ಅಪರೂಪಕ್ಕಂದ್ರು ಸರಿಯಾದ ಮಾತೇ ಹೇಳಿಯಕ್ಕಲ್ಲ. ಅಕ್ಕ ನಿಂಗೆ ಇಷ್ಟೊಂದು ಬಿಲ್ಡಪ್ ಕೊಡ್ಬೇಕಾ? ಎಲ್ಲರೂ ಹೇಳ್ತಿದಾರೆ ತಾನೆ, ಕಟ್ ಮಾಡು.
ಕತ್ತರ್ಸವ ನೀನೇ ಮಾಡವ್ವ. ಮಾಡವಿ. ಹೆಣ್ಣು ಮಕ್ಕಳ ಹೆತ್ತೋಳು ಎಲ್ಲ ದೇವರಿಗೂ ದೊಡ್ಡೋಳು, ಎಲ್ಲ ದೇವರಿಗೂ ದೊಡ್ಡೋಳು, ಸೀರೆ ಬಳೆಯನ್ನು ತೊಟ್ಟೋಳು ಇವಳ ದೇಶವ ಅವ್ವ ನೀನ್ ಟೇಪ್ ಅಂತೂ ಕತ್ತರಿಸ್ಲಿಲ್ಲ, ಆದ್ರೆ ಮೆಸ್ನ ಪೂಜೆ ಮಾಡಿ ನೀನೇ ಮೊದಲನೇಕಿತ ಒಲೆ ಹಚ್ಬೇಕು. ಆಯ್ತು ಕಣ, ಸರಿ ನಾನೇ ಮಾಡಿ. ಕಣ್ಣೆದುರೇ ಬೆಳೆದವಳು, ಹೆಣ್ಣು ಮಕ್ಕಳ ಹೆತ್ತೋಳು ಎಲ್ಲ ದೇವರಿಗೂ ದೊಡ್ಡೋಳು, ಬಾಳ ಬಂಡಿ ಒಬ್ಬಂಡಿ ಎಳೆದವಳು, ಕಾಲೆಳೆದೋರ ಕಣ್ಣೆದುರೇ ಬೆಳೆದವಳು. ಬೆವರ ಸಾಲುಗಳೇ ಇವಳ ಒಡವೆ, ಸ್ವಾಭಿಮಾನವೇ ಸಂಪತ್ತು ಎಂದು ಕರಗದ ಅಮೃತ ಇವಳ ಕೈಯ ತುತ್ತು. ಗಂಡು ಮಕ್ಕಳೇ ಬೇಕು ಮನೆಗೆ, ಅವರ ಎಂದಿಗೂ ಆಧಾರ ಅನ್ನೋ ಮಾತನ್ನು ಮೀರಿ ಬೆಳೆದಳು ಮುಗಿಲೆತ್ತರ. ಸವನಷ್ಟು ಕಂಪು ನೀಡೋ ಶ್ರೀಗಂಧದ ಗುಣ, ಏನಾದರೂ ತೀರದಲ್ಲ ಏಳೇಳು ಜನ್ಮಕ್ಕೂ ಇವಳ ಋಣ. ಹೆಣ್ಣು ಮಕ್ಕಳ ಹೆತ್ತೋಳು ಎಲ್ಲ ದೇವರಿಗೂ ದೊಡ್ಡೋಳು, ಸೀರೆ ಬಳೆಯನ್ನು ತೊಟ್ಟೋಳು ಇವಳ ದೇಶವ ಕಟ್ಟೋಳು. ಸುಮ ಎಲ್ರಿಗೂ ಕೊಟ್ಬಿಡುವ. ಆಯ್ತಾ? ಇಂಜಿನಿಯರಿಂಗ್ ಓದಿ ಬೇರೆ ಕಡೆ ಕೆಲಸ ಹುಡುಕು ಅಂತ ಎಲ್ಲರೂ ಅಡ್ವೈಸ್ ಮಾಡ್ತಾರೆ, ಆದ್ರೆ ಈಗಿನ ಕಾಲದಲ್ಲಿ ಸ್ವಂತ ಬಿಸ್ನೆಸ್ ಮಾಡೋದೇ ಒಳ್ಳೆ ಐಡಿಯಾ. ನೀನ್ ಓದಲ್ಲಿ ಹಿಂದೆ ಇದ್ರು ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೆಯಲ್ಲ ಅಕ್ಕ, ನಂಗೆ ಅದೇ ಖುಷಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಕಣವಿ. ಅಕ್ಕ, ನನ್ನ ಕಡೆಯಿಂದ ನಿನ್ಗೊಂದು ಚಿಕ್ಕ ಗಿಫ್ಟ್ ಇದೆ, ಇರು. ಇದು ನನ್ನ ಕಡೆಯಿಂದ ನಿನಗೊಂದು ಚಿಕ್ಕ ಗಿಫ್ಟ್. ಏನದು ಇದು? ಓಪನ್ ಮಾಡಿ ನೋಡಕ್ಕ. ಏನ್ ಸುಮ್ಮ ಗಲ್ಲ ಪೆಟ್ಟಿಗೆ ಒಳಗಡೆ ಹಾಕಿ ಚಿಲ್ಲರೆಗಿಲ್ಲ ತೊಗೊಂಡ್ ಕೊಟ್ಟ ಹೆಂಗೆ? ಅಕ್ಕನೇ ನೋಡ್ಲಿ, ಗೊತ್ತಾಗತ್ತೆ. ಇದ್ಯಾಕವಿ? ಯಾವ್ದೇ ಲಾಭದ ಲೆಕ್ಕಾಚಾರ ಇಲ್ಲದೆ ಶುರುವಾಗಿರೋ ಈ ನಿನ್ ಬಿಸ್ನೆಸ್ಗೆ ಲೆಕ್ಕ ಮಾಡಕ್ಕೆ ಅಂತ ಕ್ಯಾಲ್ಸಿ ಗಿಫ್ಟ್ ಮಾಡ್ತಿದ್ದೀನಿ. ಇಷ್ಟೇ ಅಕ್ಕ, ನನ್ ಕೈಲಿ ಕೊಡಕ್ಕಾಗಿದ್ದು. ನೀನ್ ತಿರುತಿಂದ ಕೊಟ್ಟಿರೋದು ಯಾವ್ದು ಚಿಕ್ಕದಲ್ಲವಿ. ಮಿಸ್ಟರ್ ಗೋಪಾಲ್, ನೀವ್ ನಿಮ್ ಮಗಳಿಗೆ ಏನು ಗಿಫ್ಟ್ ಕೊಡಲ್ವಾ? ಅಪ್ಪಯ್ಯ ನನ್ನ ಜೊತೆಗಿರೋದೆ ದೊಡ್ಡ ಹುಡುಗರೆ. ಮೂರು ಹೆಣ್ಮಕ್ಳೇ ಬಿಟ್ಬಿಟ್ವು ಅಂತ ಪುಟ್ಟ ಮೀನು ಬಿಟ್ಟು ದೂರ ಹೋಗ್ಬಿಟ್ಟೆ. ಆದರೆ ನೀವುಗಳು ನನ್ನನ್ನು ದೂರ ಮಾಡಲಿಲ್ಲ, ನನ್ನನ್ನು ನಿಮ್ಮವನು ಅಂದ್ಕೊಂಡೇ ನೋಡ್ಕೋತಾ ಇದ್ದೀರಾ.
ನಿನ್ಗೊಂದು ಮನಸ್ಸು ಸಾನೇ ದೊಡ್ಡದು. ಯೋ ಯಾಕಯ್ಯ ಇಂಥ ಒಳ್ಳೆ ಸಮಯದಾಗ ಇಂಥ ಮಾತಾಡ್ತೀಯ, ಸುಮ್ಕಿರು. ಅವಿ ಈ ಟೈಮ್ನಾಗೆ ಸ್ನೇಹ ಇದ್ದಿದ್ರೆ ಸಾನೇ ಖುಷಿ ಪಡ್ತಿದ್ಲು ಅಲ್ವೇ?